ಅಪಾರವಾದ ಪ್ರೀತಿ ನಮ್ಮನ್ನು ಇನ್ನೂ ಉಳಿಸಿದೆ. ನಮ್ಮನ್ನು ಜೀವಂತವಾಗಿ ಇಟ್ಟಿರೋದು ದೇವರೇ ಆಗಿದ್ದಾರೆ. ಆದ್ದರಿಂದ ಕ್ಷಣಕಾಲ ನಾವೆಲ್ಲರೂ ಕೂಡ ಮಾತೆ ಮರಿಯಳು ನನ್ನ ಆತ್ಮವು ಕರ್ತರನ್ನು ಸ್ತುತಿಸುತ್ತದೆ ಎಂಬಂತೆ ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳಿ ಬದುಕಿದ ಹಾಗೆ ನಾವು ಕೂಡ ಮಾತೆ ಮರಿಯಳಂತೆ ನಿಮ್ಮ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಅಂತೇಳಿ ಎರಡು ಕರಗಳನ್ನು ಎತ್ತಿ ಸ್ವಲ್ಪ ಸಮಯ ಸ್ತುತಿಸಿ ನಾವೆಲ್ಲರೂ ಬಾಯಿ ತೆರೆದು ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಈ ಸಂಜೆಗಾಗಿ ಸ್ತೋತ್ರ, ಈ ಸಂಜೆಗಾಗಿ ಸ್ತೋತ್ರ, ನಮ್ಮನ್ನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂಜೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸುವಂಥ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲ ಬಲಹೀನತೆಗಳು ದೂರವಾಗಲಿ, ಎಲ್ಲ ರೀತಿಯ ಬಲಹೀನತೆಗಳು ದೂರವಾಗಲಿ. ನಿಮ್ಮ ವಾಕ್ಯವನ್ನು ಆಲಿಸಲು, ನಿಮ್ಮನ್ನು ಸ್ತುತಿಸಲು ನಮ್ಮನ್ನು ಬಲಪಡಿಸಿರಿ ಅಪ್ಪ, ಬಲಪಡಿಸಿರಿ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ದಾವೀದ ಅರಸ ಕೀರ್ತನೆಗಳ ಮುಖಾಂತರವಾಗಿ ನಮ್ಗೆ ಹೇಳ್ತಾರೆ. 136ನೇ ಕೀರ್ತನೆಯಲ್ಲಿ ಪೂರ್ತಿಯಾಗಿ ಅವರು ಹೇಳ್ತಾರೆ, ದೇವರು ಒಳ್ಳೆಯವರು ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದೇ ರೀತಿ ಮಾತೆ ಮರಿಯಳು ಹೃದಯದಲ್ಲಿ ಯೇಸುವಿನ ವಾಕ್ಯವನ್ನು ಪಡೆದುಕೊಂಡು ಈ ದಾಸಿಯನ್ನು ನೆನೆಸಿಕೊಂಡ ಆತನಿಗೆ ಧನ್ಯವಾದ ಎಂಬುದಾಗಿ ಮಾತೆ ಮರಿಯಳು ಕೂಡ ಹೇಳ್ತಾರೆ. ಅವರು ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತಾ ಸಂತೋಷದಿಂದ ಘನಪಡಿಸ್ತಾರೆ. ಅದೇ ಸೌಭಾಗ್ಯವನ್ನು ದೇವರು ನಮಗೂ ಕೊಟ್ಟಿದ್ದಾರೆ. ಈ ಸಂಜೆಯಲ್ಲಿ ಈ ಆಲಯದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಮ್ಮನ್ನು ಒಟ್ಟುಗೂಡಿಸಿದ್ದು ಯೇಸು ಪ್ರಭುವಾಗಿದ್ದಾರೆ. ನಮ್ಮನ್ನು ಒಟ್ಟುಗೂಡಿಸಿದ್ದು ಅವರ ಪ್ರೀತಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಹೇಳೋಣ ಯೇಸುವಿಗೆ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿಯನ್ನು ನಾನು ಹೊಗಳಲಿಕ್ಕೆ ಹೇಗೆ ಸಾಧ್ಯ? ಈ ಲೋಕದಲ್ಲಿ ಯಾರಿಗೂ ಕೂಡ ಯೇಸುವಿನ ಪ್ರೀತಿಯನ್ನು ಪೂರ್ತಿಯಾಗಿ ಹೇಳಲಿಕ್ಕಾಗಲಿ ಅದನ್ನು ವಿವರಿಸಲಿಕ್ಕಾಗಲಿ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಎತ್ತ ತಾಯಿಗಿಂತಲೂ ಮಿಗಿಲಾದದ್ದಾಗಿದೆ ಯೇಸುವಿನ ಪ್ರೀತಿ. ಅದರಿಂದಲೇ ಸಂತ ಪೌಲರು ಹೇಳ್ತಾರೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ಕ್ರಿಸ್ತ ಯೇಸುವಿನ ಪ್ರೀತಿಯ ಅಗಾಧವಾದ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು ನಾವು ಗ್ರಹಿಸಿಕೊಳ್ಳುವಂಥವರಾಗಬೇಕು ಅಂತೇಳಿ ಅವರು ಆ ಪ್ರೀತಿಯನ್ನು ಅನುಭವಿಸಿ ಆ ಪ್ರೀತಿಯನ್ನು ಇಡೀ ಪ್ರಪಂಚಕ್ಕೆ ಹಂಚಿದರು. ಅದೇ ರೀತಿಯಲ್ಲಿ ಅದೇ ಪ್ರೀತಿಯನ್ನು ನಾವು ಅನುಭವಿಸಲು ಬಂದಿದ್ದೇವೆ. ಯೇಸುವೆ ನಮ್ಮನ್ನು ಕರೆದಿದ್ದಾರೆ. ಆ ದೇವರಿಗೆ ನಾವೆಲ್ಲರೂ ಈ ಗೀತೆಯ ಸಾಲುಗಳೊಂದಿಗೆ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಾ, ಈ ಸಂಜೆಯಲ್ಲಿ ನಮ್ಮನ್ನು ಕರೆದ ದೇವರೇ ನಿಮಗೆ ಸ್ತೋತ್ರ ಅಂತೇಳಿ ಗೀತೆಯ ಸಾಲುಗಳೊಂದಿಗೆ ದೇವರಿಗೆ ಸ್ತೋತ್ರ ಮಾಡಿ ಹೇಳೋಣ ಎಲ್ಲರೂ ಕೂಡ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ಎಲ್ಲರೂ ಹೇಳೋಣ, ನಿನ್ ಪ್ರೀತಿ ಹೇಗೇಳಪ್ಪ, ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ, ಈ ಜೀವ ನಿನಗಾಗಿ ಜೀವಿಸುವೆ ನನ್ನೇಸುವೆ. ಮಾತೆ ಮರಿಯಳು ತನ್ನ ಪ್ರಾಣ, ತನ್ನ ಆತ್ಮ
ತನ್ನ ಶರೀರವನ್ನು ತಂದೆಯಾದ ದೇವರಿಗೆ ಬಿಟ್ಟುಕೊಟ್ರು, ಯೇಸುವಿಗೆ ಬಿಟ್ಟುಕೊಟ್ರು. ಇಡೀ ಅವರ ಜೀವನವನ್ನು ಅವರು ಜೀವಿಸಿದ್ದು ದೇವರಿಗೋಸ್ಕರ, ತಂದೆಯಾದ ದೇವರಿಗೋಸ್ಕರ. ಮಾತೆ ಮರಿಯಳ ಮಕ್ಕಳಾದ ನಾವು ಕೂಡ ಆ ತಾಯಿಯಂತೆ ನಮ್ಮನ್ನೇ ಯೇಸುವಿನ ವಾಕ್ಯಕ್ಕೆ ಬಿಟ್ಟುಕೊಡುತ್ತಾ ಹೇಳೋಣ, ನೀವೆಷ್ಟು ಒಳ್ಳೆಯವರು, ನಿನ್ನ ಪ್ರೀತಿ ಎಷ್ಟು ಅಗಾಧವಾದದ್ದು, ಈ ಜೀವನ ಯೇಸುವೆ ನಿಮಗಾಗಿ ನಾನು ಕೊಡ್ತೇನೆ, ನಿಮಗಾಗಿ ಬದುಕ್ತೇನೆ, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸ್ತೇನೆ ಅಂತೇಳಿ ಎಲ್ಲರೂ ಚಪ್ಪಾಳೆಯಿಂದ ಸಂತೋಷದಿಂದ ಒಟ್ಟಾಗಿ ಸೇರಿ ನಿನ್ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ಹೇಳೋಣ. ನಿನ್ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ ಪ್ರೀತಿ ಹೇಗೇಳಪ್ಪ, ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ, ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ, ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ, ಈ ಜೀವ ನಿನಗಾಗಿಯೇ ಹೇಳಬೇಕು ನೀವು. ಜೀವಿಸುವೆ ನನ್ನೇಸುವೆ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ ಪ್ರೀತಿ ಹೇಗೇಳಪ್ಪ. ಎಲ್ಲರೂ ಹೇಳೋಣ, ಯೇಸುವೆ ನನ್ನ ಜೀವಿತದಲ್ಲಿ ನನ್ನ ಒಳ್ಳೆಯ ಪಾಲು ನೀವೇ. ಈ ಲೋಕದಲ್ಲಿ ಯೇಸುವಿಗಿಂತ ಒಳ್ಳೆಯವರು ಯಾರೂ ಇಲ್ಲ ಪ್ರಿಯರೇ. ಅವರನ್ನು ನಾವು ಬಯಸೋಣ, ಅವರ ಜೊತೆ ಇರೋಣ, ಅವರ ಪ್ರೀತಿಯನ್ನು ನಾವು ಹೃದಯದಲ್ಲಿ ತುಂಬಿಕೊಳ್ಳೋಣ. ಆಗ ನಿಜವಾಗಲೂ ಆ ಮಗ್ದಲದ ಮರಿಯಳು ಪಾಪ ಜೀವಿತವನ್ನು ಬಿಟ್ಟು ಯೇಸುವಿನ ಪಾದಬುಡದಲ್ಲಿ ಅವರ ಪಾದಗಳಿಗೆ ಮುತ್ತನ್ನು ಕೊಡುತ್ತಾ ಅವರ ಪ್ರೀತಿಯನ್ನು ಸವಿಯುತ್ತಾ ಅವಳು ಇವತ್ತೊಂದು ಸಂತಳಾಗಿ ಬದುಕ್ತಾ ಇದ್ದಾಳೆ, ಅವಳೊಂದು ಸಂತಳಾಗಿ ಜೀವಿಸ್ತಾ ಇದ್ದಾಳೆ. ಅದೇ ಪ್ರಕಾರ ಯೇಸುವೆ ನನ್ನ ಒಳ್ಳೆಯ ಪಾಲು ನೀವಾಗಿದ್ದೀರಿ, ನೀವು ಬೇಕು ನನಗೆ ಅಂತೇಳಿ ಎಲ್ಲರೂ ಕೂಡ ಹೇಳೋಣ, ಕರಗಳನ್ನು ತಟ್ಟುತ್ತಾ ಹೇಳೋಣ ಎಲ್ಲರೂ. ನನ್ನ ಒಳ್ಳೆ ಪಾಲು ನೀಯೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. 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 ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನ ಪಾದಕ್ಕೆ ಮುತ್ತಿಡುವೆ,
ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ಜೀವನವೆಲ್ಲ ನಿಮಗಾಗಿ ಹಾಡಿ ಹೊಗಳುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ಆರಾಧನೆ ಆರಾಧನೆ ಆರಾಧನೆ, ಎಲ್ಲರೂ ಸೇರಿ ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಮತ್ತೊಂದು ಬರ್ತೆ ಆರಾಧನೆ 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 ಸ್ವರವೆತ್ತಿ ಆರಾಧನೆ ಸ್ತೋತ್ರಪ್ಪ. ಆರಾಧನೆ. ಇವತ್ತು ನಾನು ನೀವು ಜೀವದಿಂದ ಇರೋದು ನಮ್ಮ ಪ್ರಾರ್ಥನೆಗಳಿಂದ ಅಲ್ಲ, ನಮ್ಮ ದಾನ ಧರ್ಮದಿಂದ ಅಲ್ಲ, ನಮ್ಮ ಯಾವುದೇ ಪುಣ್ಯ ಕಾರ್ಯಗಳಿಂದ ಅಲ್ಲ, ದೇವರ ಕೃಪೆಯಿಂದ, ಅವರ ಕೃಪೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ಹಾಲೆಲೂಯ ಹಾಲೆಲೂಯ. ಹೇಳೋಣ, ಯೇಸುವೆ ಯೇಸುವೆ, ಈ ದಿನ ನಾನು ಉಳಿದಿರುವುದು ನಿಮ್ಮ ಕೃಪೆಯಿಂದ. ಈ ನನ್ನ ಜೀವ ನಿನ್ನ ಕೃಪೆಯಾಗಿದೆ. ಜೀವಂತವಾಗಿ ಇವತ್ತು ನಾನು ಜೀವಿಸುತ್ತಿರುವುದು ನಿಮ್ಮ ಕೃಪೆಯಾಗಿದೆ. ನನ್ನಲ್ಲಿರುವ ಉಸಿರು ನಿನ್ನ ದಾನವಾಗಿದೆ, ನಿನ್ನ ದಾನವಾಗಿದೆ, ನಿನ್ನ ದಾನವಾಗಿದೆ. ಈ ಲೋಕದಲ್ಲಿ ಒಳ್ಳೆಯ ಕ್ರೈಸ್ತನಾಗಿ, ಒಳ್ಳೆಯ ಮಗನಾಗಿ, ಒಳ್ಳೆಯ ಮಗಳಾಗಿ ಬದುಕಬೇಕಾದರೆ ನನ್ನ ಜೊತೆ, ನನ್ನ ಹೃದಯದಲ್ಲಿ ನೀವಿರಬೇಕು, ನೀವಿರಬೇಕು. ಈ ಆರಾಧನೆಯಲ್ಲಿ, ಈ ಸಂಜೆಯಲ್ಲಿ ನನ್ನ ಹೃದಯದಲ್ಲಿ ಬಂದು ವಾಸಿಸಿರಿ, ಬಂದು ವಾಸಿಸಿರಿ, ಬಂದು ವಾಸಿಸಿರಿ. ಎಲ್ಲರೂ ಕರಗಳನ್ನು ತಟ್ಟಿ ಹೇಳೋಣ, ಒಟ್ಟಿಗೆ ಒಟ್ಟಿಗೆ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರಲು ಬಾಳೆಲ್ಲ ಹರುಷಾನಂದ. ನೀನಿರಲು ಬಾಳೆಲ್ಲ ಹರುಷಾನಂದ. ನೀನಿರಲು ಬಾಳೆಲ್ಲ ಹರುಷಾನಂದ. ನೀನಿರಲು ಬಾಳೆಲ್ಲ ಹರುಷಾನಂದ. ಆರಾಧನೆ 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 ಸ್ತೋತ್ರ ಆರಾಧನೆ ಸ್ತೋತ್ರ. ಆರಾಧನೆ. ಆರಾಧಿಸೋಣ ಎಲ್ಲರೂ. ಆರಾಧನೆ 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 ಸ್ತೋತ್ರ. ಆರಾಧನೆ ಆರಾಧನೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು
ಸಹೋದರ ಸಹೋದರಿ, ಕ್ರೈಸ್ತರ ನಿಜವಾದ ಸ್ಥಳ ಈ ಭೂಮಿ ಅಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯ ಜಾಗ ಈ ಭೂಮಿ ಅಲ್ಲ. ಪ್ರತಿಯೊಂದು ವಿಶ್ವಾಸಿಯ ಕ್ರೈಸ್ತ ಮಗನ ಮಗಳ ಶಾಶ್ವತವಾದ ಜಾಗ ಯಾವುದಾಗಿದೆ? ಯಾವುದು? ಮೋಕ್ಷ. ಯಾವುದು? ಪರಲೋಕ ರಾಜ್ಯ. ಯಾವ ರಾಜ್ಯ? ಜೋರಾಗೇಳಿ, ನಮ್ಮ ರಾಜ್ಯ ಪರಲೋಕ ರಾಜ್ಯ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಯಾರು ಕೂಡ ಪರ್ಮನೆಂಟ್ ಅಲ್ಲ ಪ್ರಿಯರೇ. ಒಂದು ದಿವಸ ಇಲ್ಲಿಂದ ಹೋಗ್ತೀವಿ, ಆದರೆ ಹೋಗೋದು ಎಲ್ಲಿ ಗೊತ್ತಾ? ಅಪ್ಪನ ಮನೆಗೆ. ಆದರೆ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ನಾವು ಅಪ್ಪನ ಜೊತೆ ಬದುಕಬೇಕು, ಯೇಸು ಜೊತೆ ಬದುಕಬೇಕು. ಆಗ ಮಾತ್ರನೇ ಜಾಗ ಅಲ್ಲಿ. ಆದ್ದರಿಂದ ನಾವೆಲ್ಲರೂ ಕೂಡ ಆರೈಕೆ ಮಾಡೋಣ, ಪರಲೋಕ ನನ್ನ ರಾಜ್ಯ, ನನ್ನ ಯೇಸು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಸಂತೋಷದಿಂದ ಈ ಸಾಲುಗಳನ್ನು ಹಾಡಿ ದೇವರನ್ನು ಆರಾಧನೆ ಮಾಡೋಣ ಎಲ್ಲರೂ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀವೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀವೇ ನಿಲ್ಲಿಸುವೆ. ಎಲ್ಲರೂ ಹಾಗೆ ಮೊಣಕಾಲೂರೋಣ, ಎಲ್ಲರೂ ಹಾಗೆ ಮೊಣಕಾಲೂರೋಣ. ರೊಟ್ಟಿಯ ರೂಪದಲ್ಲಿ ಯೇಸು ಇದು ನಮ್ಮ ಮಧ್ಯದಲ್ಲಿ ಬಲಿಪೀಠದ ಮೇಲೆ ಬರಲಿಕ್ಕಿದ್ದಾರೆ. ನಾನೇ ಪರಲೋಕದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂಬುದಾಗಿ ನುಡಿದಂಥ ಯೇಸು ಈ ಸಮಯದಲ್ಲಿ ನಮ್ಮ ಮುಂದೆ ಬರುವಂಥವರಾಗಿದ್ದಾರೆ. ಎಲ್ಲರೂ ಕೂಡ ಯಾವ ರೀತಿ ಜಕ್ಕಾಯಿನೋ ಅವರ ಮನೆಗೆ ಬರಮಾಡಿಕೊಂಡೋ ಅದೇ ರೀತಿ ನಮ್ಮ ಅಂತರಂಗಗಳಿಗೆ ಬರಮಾಡಿಕೊಳ್ಳೋಣ. ಯಾವ ಅಂತರಂಗದಲ್ಲಿ ಯೇಸು ಬರ್ತಾರೋ ಅವರ ಅಂತರಂಗದಲ್ಲಿ ಯೇಸು ಬಂದಾಗ ಅವರಿಗೆ ಆನಂದಕ್ಕೆ ಕೊರತೆ ಇರೋದಿಲ್ಲ, ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ, ನೆಮ್ಮದಿಗೆ ಕೊರತೆ ಇರೋದಿಲ್ಲ. ಮಾತೆ ಮರಿಯಳ ಹೃದಯದಲ್ಲಿ ಯೇಸು ಬಂದಾಗ ಆಕೆ ಸಂತೋಷದಿಂದ ನನ್ನ ಆತ್ಮ ನಲಿದಾಡುತ್ತಿದೆ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡಿದರು. ಅದೇ ರೀತಿಯಲ್ಲಿ ಅದೇ ಯೇಸು ಇವತ್ತು ನಿಮ್ಮ ಮುಂದೆ ಇರೋದು. ಆ ಯೇಸುವನ್ನು ನಾವೆಲ್ಲರೂ ಬರಮಾಡಿಕೊಂಡು ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ನಮಗೆ ಆಶ್ರಯ ಯೇಸುವಾಗಿದ್ದಾರೆ, ನನ್ನ ಆಧಾರವೂ ಕೂಡ ಯೇಸುವಾಗಿದ್ದಾರೆ. ನನ್ನ ಆಶ್ರಯ ಮತ್ತು ಆಧಾರವಾದ ಯೇಸುವನ್ನು ಇದು ನಾವೆಲ್ಲರೂ ಕೂಡ ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳೋಣ. ನನ್ನ ಆಶ್ರಯವು ನೀನೇ ಎಸಯ್ಯ, ನನ್ನ ಆಧಾರವು ನೀನೇ ಎಸಯ್ಯ. ನಿಮ್ಮಿಂದ ಆಗದ ಕಾರ್ಯವೊಂದೂ ಇಲ್ಲಪ್ಪ ಎಂಬುದಾಗಿ ನಂಬಿಕೆ ಉಳ್ಳವರಾಗಿ ಯೇಸುವನ್ನೇ ನೋಡುತ್ತಾ ಪ್ರೀತಿಯಿಂದ ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ
ಏಸಯ್ಯ. ಆಶ್ರಯವು ನಂಬಿಕೆಯಿಂದ ಹೇಳೋಣ, ನೀನೇಸಯ್ಯ. ನನ್ನ ಆಧಾರವು, ನನ್ನ ಆಧಾರವು ನೀನೇಸಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ಸುವೆ ನನ್ನ ನಡೆಸಿದ ಎಬಿನೇಜರ್ ಎಬಿನೇಜರ್ ನೀನೇ ಅಯ್ಯ. ಎಲ್ಲರೂ ಕೂಡ ಜೀವಂತ ದೇವರನ್ನು ನೋಡೋಣ, ಜೀವಿಸುವ ಕರ್ತರನ್ನು ನೋಡೋಣ, ಹೃದಯಂತರಾಳದಿಂದ ಆರಾಧನೆ ಮಾಡೋಣ. ಆರಾಧನೆಗೆ ಯೋಗ್ಯನಾದ ದೇವರು ಇದೋ ನಿಮ್ಮ ಮುಂದೆ, ನಮ್ಮ ಮುಂದೆ ರೊಟ್ಟಿಯ ರೂಪದಲ್ಲಿ ಬಲಿಪೀಠದ ಮೇಲೆ ಇದ್ದಾರೆ. 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದ ಅದೇ ಯೇಸು ನಿಮ್ಮ ಮುಂದೆ ಇದ್ದಾರೆ ಪ್ರಿಯರೇ. ವಿಶ್ವಾಸದ ಕಣ್ಣುಗಳನ್ನು ತೆರೆದು ನೋಡುತ್ತಾ ಆರಾಧನೆ ಮಾಡೋಣ ಎಲ್ಲರೂ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರ ನೀನೇಸಯ್ಯ. ನಿನ್ನಿಂದಾಗಾದ ಕಾರ್ಯ ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ನಮ್ಮೆಲ್ಲರ ಕಷ್ಟದ ದಿನದಂದು ಪಾಪದ ಅವಸ್ಥೆಗಳಲ್ಲಿ ಇರುವಾಗ, ನಮ್ಮ ಜೀವಿತವೇ ನಷ್ಟಪಟ್ಟು ಹೋದ ಅವಸ್ಥೆಯಲ್ಲಿ ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮ ಪಾಪದ ಕಟ್ಟುಗಳನ್ನು ಬಿಡುಗಡೆ ಮಾಡಿ ನಮ್ಮ ಆತ್ಮಕ್ಕೆ ಜೀವವನ್ನು ಕೊಡಲು ಬಂದಂಥ ಯೇಸು, ಆ ಯೇಸುವನ್ನು ನೋಡಿ ಹೇಳಿ, ನನಗಾಗಿ, ನನ್ನ ಪಾಪಕ್ಕಾಗಿ, ಪಾಪವನ್ನು ತೊಳೆದು ನನ್ನನ್ನು ಶುದ್ಧೀಕರಿಸುವುದಕ್ಕಾಗಿ, ನನ್ನನ್ನು ಪರಲೋಕದ ಮಗನಾಗಿ ಮಗಳಾಗಿ ಮಾರ್ಪಡಿಸುವುದಕ್ಕಾಗಿ ಮನುಷ್ಯನಾಗಿ ಬಂದು ಪ್ರಾಣ ಕೊಟ್ಟ ಯೇಸುವೆ, ಇದೋ ಇವತ್ತು ಈ ಆರಾಧನೆಯಲ್ಲಿ ಆ ಕಲ್ವಾರಿಯ ಪ್ರೀತಿ ನನ್ನ ಹೃದಯದಲ್ಲಿ ಅನುಭವಕ್ಕೆ ಬರುವಂತೆ ಕೃಪೆ ನೀಡಿಯಪ್ಪ. ನಿನ್ನ ಪ್ರೀತಿಯನ್ನು ಅನುಭವಿಸುವಂಥ ಕೃಪೆಯಿಂದ ನನ್ನನ್ನು ತುಂಬಿಸಿಯಪ್ಪ ಅಂತೇಳಿ ಯೇಸುವನ್ನು ಮಾತ್ರ ಕೇಳಿ ಪ್ರಿಯರೇ. ನೀವೇ ಬೇಕು ಯೇಸಪ್ಪ ನನಗೆ ಅಂತ ಕೇಳಿ ಪ್ರಿಯರೇ ಎಲ್ಲರೂ.
ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಹೊಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ದಯ್ಯ. ಆರಾಧನೆ ಆರಾಧನೆ ಆರಾಧನೆ. ಸ್ವರವೆತ್ತಿ ಎಲ್ಲರೂ. ಆರಾಧನೆ ಆರಾಧನೆ ಆರಾಧನೆ. ಜೋರಾಗಿ ಎಲ್ಲರೂ ಸೇರಿ. ಆರಾಧನೆ ಆರಾಧನೆ ಆರಾಧನೆ. ಆರಾಧಿಸೋಣ ಎಲ್ಲರೂ. ಆರಾಧನೆ ಆರಾಧನೆ ಆರಾಧನೆ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದೆರಡು ನಿಮಿಷ ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಮ್ಮೆಲ್ಲರ ಮುಂದೆ 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದು ಬದುಕಿದಂಥ ಯೇಸು ರೊಟ್ಟಿಯ ರೂಪದಲ್ಲಿ ಬಂದು ಇಲ್ಲಿದ್ದಾರೆ ನಮ್ಮ ಮಧ್ಯದಲ್ಲಿ, ನಮ್ಮ ಮುಂದೆ. ಪ್ರಿಯ ಸಹೋದರ ಸಹೋದರಿ, ನೀವು ಹಾಡಿನ ಸಾಲುಗಳನ್ನು ಹಾಡ್ತಾ ಇದ್ರಿ, ಕಷ್ಟದ ದಿನದಿ ನನ್ನ ಜೊತೆಗಾರ ಯೇಸು ಎಂಬುದಾಗಿ. ಈ ಕಷ್ಟ, ಈ ದುಃಖ, ಕಣ್ಣೀರು ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂದಾಗ ಅಥವಾ ಆ ಮಾತುಗಳನ್ನು ಕೇಳಿಸ್ಕೊಂಡಾಗ ನಮಗೆ ಬರೋದು ಈ ಲೋಕದ ಕಷ್ಟಗಳ ನೆನಪು. ಆದರೆ ಅದ್ಯಾವುದೂ ಅಲ್ಲ ಪ್ರಿಯರೇ. ಮತ್ತಾಯನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಒಂದು ಪ್ರವಾದನೆ. ಈ ಇಮ್ಯಾನುವೇಲ್ ಅಂದರೆ ದೇವರು ಯಾರೊಂದಿಗೆ? ಜೋರಾಗಿ, ಯಾರೊಂದಿಗೆ? ನಮ್ಮೊಡನೆನಾ, ನನ್ನೊಂದಿಗೆನಾ? ಯಾರೊಂದಿಗೆ? ಜೋರಾಗಿ ಹೇಳೋಣ. ಏಸು ಏಸು ನನ್ನೊಂದಿಗೆ. ಬರಬೇಕು ಸೌಂಡ್ ಇದಕ್ಕೆಲ್ಲ, ಬೇರೆದಕ್ಕೆಲ್ಲ ಬರುತ್ತಲ್ವಾ? ಹೇಳಿ ಒಂದು ಸಾರಿ. ಏಸು ನನ್ನೊಂದಿಗೆ, ಏಸು ನನ್ನೊಂದಿಗೆ, ಏಸು ನನ್ನೊಂದಿಗೆ. ಈ ಏಸು ಇಮ್ಯಾನುವೇಲ್, ಏಸು ನನ್ನೊಂದಿಗೆ. ಯಾಕೆ ಅಂದರೆ 21ನೇ ವಾಕ್ಯ ಆನ್ಸರ್ ಹೇಳುತ್ತೆ, ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಏಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಿಜವಾಗಲೂ ಭಾರ ಯಾವುದು ಅಂದರೆ ಈ ಲೋಕದ ಕಷ್ಟ ಸಂಕಟಗಳಲ್ಲ. ಒಬ್ಬ ಮನುಷ್ಯನ ಪಾಪ ಈ ಲೋಕದಲ್ಲಿ ಭಾರ. ಈ ಭಾರ ಹೊತ್ಕೊಂಡಿದ್ರೆ ನಾವು ಯಾವತ್ತೂ ಕೂಡ ಸಮಾಧಾನವಾಗಿರ್ಲಿಕ್ಕಾಗಲ್ಲ, ಆನಂದವಾಗಿರ್ಲಿಕ್ಕಾಗಲ್ಲ, ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಏನು ತಿಂದರೂ ಸಮಾಧಾನ ಇರೋದಿಲ್ಲ, ಕಾರಿದ್ರೂ ಸಮಾಧಾನ ಇರೋದಿಲ್ಲ, ಬಂಗಲೆ ಇದ್ದರೂ ಸಮಾಧಾನ ಇರೋದಿಲ್ಲ, ಏನು ಐಶ್ವರ್ಯ ಇದ್ದರೂ ಕೂಡ, ಏನೇ ಸವಲತ್ತುಗಳಿದ್ದರೂ ಕೂಡ ಸಮಾಧಾನ ಇರೋದಿಲ್ಲ. ಯಾವಾಗ ಅಂದರೆ ಪಾಪದ ಭಾರ ನನ್ನ ಹೃದಯದಲ್ಲಿರುವಾಗ. ಈ ಭಾರವನ್ನು ತೆಗೆದು ಹಾಕ್ಲಿಕ್ಕಾಗಿ ಯೇಸು ಕ್ರಿಸ್ತರು ಪರಲೋಕವನ್ನು ಬಿಟ್ಟು ಭೂಮಿಗೆ ಮನುಷ್ಯನಾಗಿ ಬಂದದ್ದು. ಒಂದು ಅದ್ಭುತವನ್ನು ಮಾಡಿ ಹೋಗ್ಲಿಕ್ಕಲ್ಲ, ಕ್ಯಾನ್ಸರನ್ನು ಗುಣ ಮಾಡಿ ಹೋಗ್ಲಿಕ್ಕಲ್ಲ. ಒಳಗಡೆ ಇದೆಯಲ್ವಾ ಕಾಯಿಲೆ, ವಾಸಿ ಮಾಡಲಾಗದ ಒಂದು ಕಾಯಿಲೆ, ಯಾವ ಡಾಕ್ಟ್ರಿಗೂ ಕೂಡ ವಾಸಿ ಮಾಡಲಿಕ್ಕಾಗದಂಥ ಒಂದು ರೋಗ ಇದೆ. ಇವತ್ತೆಷ್ಟು ಮಂದಿ ಕ್ಯಾನ್ಸರಿಂದ ಕೂಡ ಗುಣ ಆಗಿದ್ದಾರೆ, ಹೌದಾ? ಇದಾರೋ ಇಲ್ವೋ?
ಬೇಗ ಬೇಗ ಹೇಳಿ, ಸಮಯ ಇಲ್ಲ. ಗುಣ ಆಗಿದೆಯೋ ಇಲ್ವೋ? ಎಲ್ರಿಗೂ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಕೆಲವ್ರಿಗೆ ಆಗಿದೆ. ಅಂದರೆ ಡಾಕ್ಟ್ರಿಗೆ ಲೋಕದಲ್ಲಿ ರೋಗವನ್ನು ಗುಣಪಡಿಸ್ಲಿಕ್ಕೆ ಆಗ್ತಾ ಇದೆ. ಆದರೆ ನೀವು ಎಂಥ ಸ್ಪೆಷಲಿಸ್ಟ್ ಆದರೂ ಕರ್ಕೊಂಡು ಬನ್ನಿ, ನಿಮ್ಮ ಆತ್ಮದ ರೋಗವನ್ನು ವಾಸಿ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಹಿಂದೆನೂ ಯಾರಿಗೂ ಆಗಲಿಲ್ಲ, ಮುಂದೇನೂ ಆಗೋದಿಲ್ಲ. ಆದರೆ ಅದಾಗೋದು ಯಾರಿಗೆ ಗೊತ್ತಾ? ಜೋರಾಗಿ ಹೇಳಿ, ಯಾರಿಗೆ? ಈ ಪಾಪದ ಭಾರ ನನ್ನಿಂದ ದೂರ ಆದರೆ ನನಗೆ ಏನಿಲ್ಲ ಅಂದರೂ ಕೂಡ ನನ್ನ ಹೃದಯದಲ್ಲಿ ಆನಂದ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಆನಂದ ಇದೆಯಾ ಇವತ್ತು ನಮ್ಮಲ್ಲಿ? ಇದೆಯಾ? ಡೌಟ್ ಅಲ್ವಾ? ಇಲ್ಲ, ಇದೇ ನಿಜ. ಪ್ರೈಸ್ ದಿ ಲಾರ್ಡ್. ನಾವು ಹೇಳ್ತೀವಿ ಅಷ್ಟೇ, ನನ್ನಲ್ಲಿ ಯೇಸು ಇದ್ದಾರೆ ಅಂತೇಳಿ. ನಿಮ್ಮ ಒಳಗಡೆ ಯೇಸು ಇದ್ದರೆ, ಯೇಸು ನಾನೇ ಬೆಳಕು ಅಂತ ಹೇಳಿದಾರಾ? ಸೊ ಹಾಗಾದರೆ ಯೇಸು ಒಳಗಡೆ ಬಂದರೆ ನನ್ನೊಳಗಡೆ ಕತ್ತಲೆ ಇರುತ್ತಾ? ಈಗ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳು ನನ್ನಲ್ಲಿ ಇದೆಯಾ? ಸುಳ್ಳು ಹೇಳ್ತೀನಾ? ಸ್ವಾರ್ಥ ಇದೆಯಾ? ಮೋಸ ಇದೆಯಾ? ವಂಚನೆ ಇದೆಯಾ? ಇದೆಲ್ಲ ಕತ್ತಲೆಗೆ ಸಂಬಂಧಪಟ್ಟದ್ದು. ಯೇಸು ನಿನ್ನ ಒಳಗಡೆ ಬಂದರೆ ಇದೆಲ್ಲ ದೂರ ಆಗುತ್ತೆ. ನಾನು ಯೇಸುವಿನ ಮಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಬರೋ ತಿಂಗಳು ಕ್ರಿಸ್ಮಸ್ ಬೇರೆ ಅಲ್ವಾ? ಯೇಸು ಹುಟ್ಟಿದ್ದು ಯಾರಿಗಾಗಿ? ನಮಗಾಗಿ ಅಂತ ಹೇಳ್ಬೇಡಿ. ಯಾರಿಗಾಗಿ? ಸೊ ಏತಕ್ಕಾಗಿ? ಅವರ ಜನರನ್ನು, ಅವರ ಮಕ್ಕಳನ್ನು, ಅವರಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರನ್ನು ಅವರ ಪಾಪಗಳಿಂದ ಬಿಡುಗಡೆ ಮಾಡಿ ರಕ್ಷಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಭೂಮಿಯಲ್ಲಿ ಜನಿಸಿ 33 ವರ್ಷಗಳ ಕಾಲ ಬದುಕಿ ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ಇಡೀ ಪ್ರಪಂಚದ ಎಲ್ಲ ಮಾನವರ ಪಾಪಗಳನ್ನು ಅವರ ಶರೀರದಲ್ಲಿ ಹೊತ್ತು ತೀರಿಸಿದ್ದಾರೆ. ಯಾಕೆ ಗೊತ್ತಾ? ನಾವು ಸ್ವತಂತ್ರರಾಗಿ ಬದುಕುವುದಕ್ಕಾಗಿ, ನಾವು ಸ್ವತಂತ್ರರಾಗಿ ಆನಂದವಾಗಿ ಬದುಕುವುದಕ್ಕಾಗಿ. ಹಾಲೆಲೂಯಾ. ಮಾತೆ ಮರಿಯಳು ಯೇಸುವನ್ನು ಹೃದಯದಲ್ಲಿ ಪಡ್ಕೊಂಡ್ರಾ? ಅವರು ಈ ಭೂಮಿಯಲ್ಲಿ ಬದುಕಿದ್ರಾ? ಯೇಸು ಸತ್ತ ಮೇಲೂ ಕೂಡ ಇವರು ಜೀವಿಸ್ತಾ ಇದ್ರಾ? ಎಲ್ಲಾದರೂ ಹತ್ಕೊಂಡು ಗೋಳಾಡ್ಕೊಂಡಿದ್ರಾ? ಹೇಗೆ ಜೀವಿಸಿದ್ರು? ಆನಂದವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿ. ಯಾಕೆ ಗೊತ್ತಾ? ಅವರ ಒಳಗಡೆ ಯೇಸು ಇದ್ದರು. ಇವತ್ತು ಅದೇ ಯೇಸು ಇದ್ದಾರ ಜೀವಂತವಾಗಿ? ವಿಶ್ವಾಸಿಸುವವರ ಹೃದಯದಲ್ಲಿ ಬರ್ತಾರಾ? ಮಾತೆಗೆ ಆನಂದ ಕೊಟ್ಟ ಯೇಸು ನನಗೂ ಕೊಡ್ತಾರಾ? ಮತ್ತು ಆಕೆಗೆ ಆಯಿತು, ನನಗೆ ಯಾಕೆ ಆಗ್ತಾ ಇಲ್ಲ? ನೀವು ಪ್ರಶ್ನೆ ಕೇಳಬೇಕು ನಿಮ್ಮನ್ನೇ. ಇವತ್ತು ಅನೇಕ ರಕ್ತ ಸಾಕ್ಷಿಗಳು, ಪ್ರೇಷಿತರು ಎಲ್ಲ ಸಂದರ್ಭದಲ್ಲಿ ಸಂತೋಷ ಪಡ್ಲಿಕ್ಕೆ ಕಾರಣ ಏನು ಗೊತ್ತಾ? ಪಾಪದಿಂದ ಬೇರ್ಪಟ್ಟರವರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪಾಪ ಕ್ಷಮೆಯನ್ನು ಪಡ್ಕೊಂಡ್ರು, ಪರಿಶುದ್ಧಾತ್ಮರನ್ನು ಪಡ್ಕೊಂಡ್ರು, ಆನಂದವಾಗಿ ಜೀವಿಸಿದರು, ಯೇಸುವಿಗಾಗಿ ತಮ್ಮ ಪ್ರಾಣಗಳನ್ನೇ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವಿನ್ನೂ ಪ್ರಾಣ ಉಳಿಸ್ಕೊಳ್ಳೋದ್ರಲ್ಲೇ ಬದುಕ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಪ್ರಾಣದ ಮೇಲೆ ಭಾಳ ಆಸೆ ನಮಗೆ. ಇಟ್ಕೋಬೇಡಿ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇರೋವರೆಗೂ ಅವರಿಗಾಗಿ ಬದುಕೋಣ, ಅವರ ನಾಮವನ್ನು ಘನಪಡಿಸೋಣ. ಆದ್ದರಿಂದ ಒಂದು 5 ನಿಮಿಷ ಎಲ್ಲರೂ ಬೇಗ ನಿಂತ್ಕೊಳ್ಳೋಣ. ದೇವರಿಗೆ ಸ್ತೋತ್ರ ಬಲಿಯನ್ನು. ಯೇಸು ಬಂದದ್ದು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಷ್ಟಪಟ್ಟು ಹೋಗಿದ್ದ ಸ್ವರ್ಗವನ್ನು ಮತ್ತೊಮ್ಮೆ ನಮಗೆ ಕೊಡೋದಕ್ಕಾಗಿ. ಆ ನನ್ನೇಸು ರಾಜ ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮೊಂದಿಗಿದ್ದಾರೆ. ಅವರನ್ನು ಒಂದು ಸ್ವಲ್ಪ ಒಂದು ಜೋಶ್ ಇರಲಿ. ದೇವರಿಗೆ ಸ್ತೋತ್ರ ಮಾಡುವಾಗ ಒಂದು ಸಂತೋಷ, ಒಂದು ಆನಂದ ಇರಬೇಕು. ಯಾಕೆಂದರೆ ನಮ್ಮ ಯೇಸು ನಮ್ಮ ಪಾಪಗಳನ್ನು ಅವರು ಹೊತ್ಕೊಂಡಿದ್ದಾರೆ. ಇವತ್ತು ಯಾರಿಗಾದರೂ ಅದರಲ್ಲಿ ನಂಬಿಕೆ ಇಲ್ಲ ಅಂದರೆ ವಿಶ್ವಾಸಿಸಿ. ಯೇಸು ಆಗಲೇ ಹೊತ್ಕೊಂಡಿದ್ದಾರೆ, ನಾನು ಫ್ರೀ ಆಗಿದ್ದೀನಿ ಅಂತೇಳಿ ನಂಬಿ ಖಂಡಿತವಾಗ್ಲೂ ದೇವರ ಆ ಬಿಡುಗಡೆಯನ್ನು, ರಕ್ಷಣೆಯ ಆನಂದವನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸ್ಲಿಕ್ಕಾಗತ್ತೆ. ಒಂದು ಸಾರಿ ಕೈಗಳನ್ನು ಮೇಲೆತ್ತಿ, ನನ್ನ ಪಾಪದ ಭಾರವನ್ನು ಹೊತ್ತುಕೊಂಡ ಯೇಸು ಇದೋ ಇಲ್ಲೇ ಇದ್ದಾರೆ. ಅವರ ಮುಂದೆ ನೀವು ಕೈ ಎತ್ತಿದ್ದೀರಾ? 1-2 ನಿಮಿಷಗಳ ಕಾಲ ನನ್ನ ಪಾಪದ ಭಾರವನ್ನು ಶರೀರದಲ್ಲಿ ಹೊತ್ತುಕೊಂಡ ಯೇಸುವೆ, ನನಗೆ ಸ್ವತಂತ್ರವನ್ನು ಕೊಟ್ಟ ಯೇಸುವೆ, ನನಗೆ ಪಾಪ ಕ್ಷಮೆಯನ್ನು ಕೊಟ್ಟ ಯೇಸುವೆ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದ ಯೇಸುವೆ, ನಿಮಗೆ ಸ್ತೋತ್ರ ಅಂತ ಒಂದ್ಸರಿ ಎಲ್ಲರೂ ಕೂಡ ಸ್ವತಂತ್ರವಾಗಿ ಗಂಟ್ಲು ನಿಮ್ಮ ಬಾಯಿ ತೆರೆಯಲ್ಪಡಲಿ, ಗಂಟ್ಲು ತೆರೀಲಿ. ಕಮಾನ್, ಹಾಲೆಲೂಯಾ. ನೀವು ಜೋರಾಗಿ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಬೇಕು.
ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ 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 ಯೇಸುವೇ ಹಲ್ಲೆಲೂಯ 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 ಹಲ್ಲೆಲೂಯ. ನನ್ನೇಸು ರಾಜ ಸ್ತೋತ್ರ. ಹೇಳೋಣ ಎಲ್ಲರೂ, ನನ್ನೇಸು ರಾಜ ಒಟ್ಟಿಗೆ ಒಟ್ಟಿಗೆ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಆ ರಾಜಾದಿ ರಾಜನ ಮುಂದೆ ಇದ್ದೀರಾ. ಆ ರಾಜನಿಗೆ ಸ್ತೋತ್ರ ಹೇಳುವ ರಾಜಯಾಜಕನ ಮಕ್ಕಳು ನಾವು. ಯಾವ ರೀತಿ ಹೇಳಬೇಕು ಅಂದರೆ, ಬೋರ್ಗರೆಯುವ ಜಲಪಾತದಂತೆ ನಿಮ್ಮ ಸ್ತುತಿ ಆತನಿಗೆ ಬರಬೇಕು. ಆ ರೀತಿಯಾಗಿ ಅವರನ್ನು ಆರಾಧಿಸೋಣ, ಸ್ತುತಿಸೋಣ, ಘನಪಡಿಸೋಣ. ಚಪ್ಪಾಳಿಯೊಂದಿಗೆ ಎಲ್ಲರೂ ಕೂಡ ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಹೇಳೋಣ ಸೇರಿ, ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಘನ ಮಹಿಮೆಯೆಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯೆಲ್ಲ ಹೇಳೋಣ, ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯೆಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯೆಲ್ಲ ನಿಮಗೆ ಸಲ್ಲಿಸುವೆ. ಹರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಔಷಧಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆನು ನಿನ್ನ. ನನ್ನೇಸು ರಾಜ ಸ್ತೋತ್ರ. ನನ್ನೇಸು ರಾಜ ಎಲ್ಲರೂ ಸ್ತೋತ್ರ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಕನಿಕರವುಳ್ಳವನೇ ಮನ ಮರುಗುವ ದೇವನೇ. ಕನಿಕರ ಉಳ್ಳವನೇ ಮನ ಮರುಗುವ ದೇವನೇ. ಕನಿಕರವುಳ್ಳವನೇ ಮನ
ಮರುಗುವ ದೇವನೇ, ಕನಿಕರ ಉಳ್ಳವನೇ, ಸ್ತೋತ್ರಪ್ಪ. ಮನ ಮರುಗುವ ದೇವನೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವರೇ. ಹಾಲೆಲೂಯಾ ಹಾಲೆಲು ಹಾಲೆಲೂಯಾ Hallelujah, Hallelujah, ಹಾಲೆಲೂಯಾ ಹಾಲೆಲು ಹಾಲೆಲೂಯಾ Hallelujah, Hallelujah. ಚಪ್ಪಾಳೆಯೊಂದಿಗೆ ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಹಾಲೆಲೂಯಾ 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 ಹಾಲೆಲು ಹಾಲೆಲೂಯಾ ಹಾಲೆಲೂಯಾ Hallelujah, Hallelujah, Hallelujah. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಚಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಚಡಿಯಲ್ಪಟ್ಟೆ, ದುಷ್ಟನ ಜೀವನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ತವ ಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ. ಹಾಲೆಲೂಯಾ ಹಾಲೆಲು ಹಾಲೆಲೂಯಾ Hallelujah, ಎಲ್ಲರೂ Hallelujah, ಹಾಲೆಲೂಯಾ ಹಾಲೆಲು ಹಾಲೆಲೂಯಾ Hallelujah, 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 Hallelujah. ಸರಿ ಎಲ್ಲರೂ Hallelujah, 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 Hallelujah. ಎಲ್ಲರೂ ಬಾಯಿ ತೆರೆದು ಹೇಳೋಣ, Hallelujah, ಸ್ತೋತ್ರ ಮಾಡೋಣ, Hallelujah, ಆರಾಧಿಸೋಣ. Hallelujah, ನನ್ನ ಪಾಪವನ್ನು ಕ್ಷಮಿಸಿದ Hallelujah, 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 ರಕ್ತದಿಂದ ನನ್ನನ್ನು ತೊಳೆದ Hallelujah, 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 ನನ್ನೊಂದಿಗೆ ಸದಾ ಜೀವಿಸುವ Hallelujah, Come on. Hallelujah, ಬಾಯಿ ತೆರೆಯಲ್ಪಡಲಿ, Hallelujah, ಹೃದಯ ತೆರೆಯಲ್ಪಡಲಿ, Hallelujah, ಸ್ತೋತ್ರ ಮಾಡೋಣ. Hallelujah, 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 ಸ್ತೋತ್ರ. Hallelujah, 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 ಯೇಸುವೇ Hallelujah, ಸ್ತೋತ್ರಪ್ಪ, Hallelujah, ಸ್ತೋತ್ರಪ್ಪ, Hallelujah, ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, 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 Hallelujah.
ಯೇಸುವೇ ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಗ್ಲೋರಿ 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 ಹಲ್ಲೆಲೂಯಾ ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ ಸೃಷ್ಟಿಗಿಂತ ಮೊದಲೇ ಯೇಸು ನನಗಾಗಿ ಜಡಿಯಲ್ಪಟ್ಟರು. ನನಗಾಗಿ ಜಡಿಯಲ್ಪಟ್ಟೆ. ಅವರು ಜಡಿಯಲ್ಪಟ್ಟದ್ದು ಯಾಕೆ ಗೊತ್ತಾ ಪ್ರಿಯರೇ? ಆತ್ಮದಲ್ಲಿ ಸತ್ತು ದುಷ್ಟನ ಜೀವನ ನಡೆಸುತ್ತಿದ್ದ ನನ್ನ ನಿನ್ನ ಪಾಪ ಪರಿಹಾರಕ್ಕಾಗಿ, ಪಾಪದ ಬಿಡುಗಡೆಗಾಗಿ, ಶಾಪದಿಂದ ಬಿಡುಗಡೆಗಾಗಿ, ಈ ದುಷ್ಟನಿಗಾಗಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಕೊಟ್ಟರು ಪ್ರಿಯರೇ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ.